ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಂಗಾರ ಹೊರಗ್ ಬರ್ರಿ, ನಿಮ್ ಸಲುವಾಗಂತ ಹೇಳಿ ಬಿಸಿ ಬಿಸಿ ಚಾ ಮಾಡ್ಕೊಂಡ್ ಬಂದೇನಿ. ಏನ್ ನಿಂದು? ಏನಿಲ್ಲಕ್ಕ, ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಎದ್ದು ಕೂಡ್ಲೇನ ಚಾ ಮಾಡಿ ಕೊಟ್ಟ ರೂಢಿ, ಅದಕ್ಕ ಅವ್ರಿಗೆ ಚಾ ಕೊಡೋಣ ಅಂತ ಬಂದೆ. ಎಲ್ಲಿ ನಮ್ಮ ಯಜಮಾನ್ರು? ನೋಡು, ನಾನ್ ನಿನ್ಗೆ ಪದೇ ಪದೇ ಹೇಳ್ತಾ ಇದೀನಿ, ಅವ್ರು ನಿಮ್ ಯಜಮಾನ್ರು ಅಲ್ಲ, ನನ್ನ ಯಜಮಾನ್ರು. 100 ಸಲ ಹೇಳಿದೀನಿ, ಈಗ 101ನೇ ಸಲ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ಅವ್ರು ನನ್ನ ಯಜಮಾನ್ರು, ನನಗ್ ಮಾತ್ರ ಯಜಮಾನ್ರು. ನೋಡಕ್ಕ, ನೀ 100 ಸಲ ಹೇಳಿದ್ರು ಅಷ್ಟ, 1000 ಸಲ ಹೇಳಿದ್ರು ಅಷ್ಟ, ಅವ್ರು ನನ್ನ ಯಜಮಾನ್ರು. ಎಲ್ಲದಾರ ಕಾಣವಲ್ರ? ಸೌದತ್ತಿ ಎಲ್ಲವ ಇಷ್ಟ ಲಗುನ ಎದ್ದು ವಾಕಿಂಗ್ ಹೋಗ್ಯಾರ. ಅವ್ರು ವಾಕಿಂಗ್ ಹೋಗ್ತಾರಂತ ನಂಗೆ ಗೊತ್ತಾ ಇದ್ದಿಲ್ಲ. ಅವ್ರ ಸಲುವಾಗಿ ಅಂತ ಹೇಳಿ ಎಷ್ಟು ಪ್ರೀತಿಯಿಂದ ಚಾ ಮಾಡ್ಕೊಂಡ್ ಬಂದಿದ್ದೆ. ನೀ ಕುಡಿತೇನಕ್ಕ? ನನ್ BP ಏರೋದಕ್ಕಿಂತ ಮುಂಚೆ ಕೈಯಲ್ಲಿರೋದನ್ನ ತಗೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹೋಗ್ಲಿ ಬಿಡಕ್ಕ, ಯಾಕೆ ಇಷ್ಟ ಸಿಟ್ ಮಾಡ್ಕೋತಿ? ಅವ್ರ ಸಲುವಾಗಿ ಎಷ್ಟು ಪ್ರೀತಿಯಿಂದ ಚಾ ಮಾಡಿದ್ದೇವ, ಸುಮ್ನ ವೇಸ್ಟ್ ಆಗ್ಬಿಡ್ತೈತಿ. ವೇಸ್ಟ್ ಆದ್ರೆ ತಲೆ ಮೇಲೆ ಸುರ್ಕೋ. ಮಾಲಿನಿ ಅವರೇ, ನನಗ್ ತುಂಬಾ ತಲೆ ನೋವ್ತಾ ಇದೆ. ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ತನ್ರಿ. ಹಾ, ನಾನ್ ಕಾಫಿ ಮಾಡಿದ್ರೆ ಕಷಾಯ ಇದ್ದಂಗಿದೆ ಅಂತೀರಾ? ಬೇಕಾದ್ರೆ ನೀವೇ ಹೋಗಿ ಮಾಡ್ಕೊಂಡು ಕುಡೀರಿ. ಕಾಫಿನ ಕಷಾಯ ತರ ಮಾಡಿದ್ರೆ ಕಷಾಯ ತರನೇ ಇರೋದು, ಕಾಫಿನ ಕಾಫಿ ತರ ಮಾಡಿದ್ರೆ ಕಾಫಿ ತರ ಕುಡಿಬೋದಪ್ಪ. ಬಿಸಿ ಬಿಸಿ ಚಾ ರೆಡಿ. ಅಯ್ಯೋ ಅಕ್ಕ ತಂಗ್ಯಾರ, ನೀವಿಬ್ರು ಯಾಕೆ ಇಷ್ಟ ಟೆನ್ಷನ್ ಮಾಡ್ಕೊಳತ್ತೀರಿ? ನಿಮ್ ಸಲುವಾಗ ಅಂತ ಹೇಳಿ ನಾ ಆಲ್ರೆಡಿ ಚಾ ಮಾಡೀನಿ. ನಮ್ಗೋಸ್ಕರ ನೀವು ಚಾ ಮಾಡಿದ್ರಾ? ಯಾಕ ನಾ ಚಾ ಮಾಡ್ಬಾರ್ದೇನು?